ಅಧ್ಯಾಯ 26 ಭಸ್ಮಸ್ನಾನ ಮತ್ತು ತ್ರಿಪುಂಡದ ವಿಜ್ಞಾನ. ಮಹರ್ಷಿ ಧ್ವನಿಯು ಈಗ ತೀಕ್ಷ್ಣವಾದ ಅಂಚನ್ನು ಹೊಂದಿತ್ತು. ಎಲ್ಲಾ ಜೀವಿಗಳು ನೀರಿನಿಂದ ಸ್ನಾನ ಮಾಡುತ್ತಾರೆ, ಆದರೆ ಶಿವನ ಪ್ರೀತಿಯ ಭಕ್ತರು ಮಾತ್ರ ಬೂದಿಯಿಂದ ಸ್ನಾನ ಮಾಡುತ್ತಾರೆ ಎಂದು ಅವರು ಹೇಳಿದರು. ಇದನ್ನು ಅಗ್ನಿಯ ಸ್ನಾನ ಎಂದು ಕರೆಯಲಾಗುತ್ತದೆ. ಭಸ್ಮದ ಮಹತ್ವವನ್ನು ವಿವರಿಸುತ್ತಾ ಮಹರ್ಷಿ ಭಸ್ಮ ಕಸವಲ್ಲ ಎಂದು ಹೇಳಿದರು. ಎಲ್ಲವೂ ಅಂತಿಮವಾಗಿ ಬೂದಿಯಾಗುತ್ತದೆ ಎಂಬ ಸತ್ಯವನ್ನು ಇದು ಸಂಕೇತಿಸುತ್ತದೆ. ದೇಹಕ್ಕೆ ಬೂದಿ ಹಚ್ಚುವವನು ಭಯದಿಂದ ಮುಕ್ತನಾಗಿರುತ್ತಾನೆ. ಮಹರ್ಷಿ ನಿಯಮಗಳನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಒಬ್ಬರು ಯಾವುದೇ ಬೂದಿಯನ್ನು ಎತ್ತಿಕೊಂಡು ಅದನ್ನು ಹಚ್ಚಬಾರದು. ಹವನ ಅಂದರೆ ಅಗ್ನಿಯಜ್ಞದ ಪವಿತ್ರ ಬೆಂಕಿಯಿಂದ ಅಥವಾ ಹಸುವಿನ ಸಗಣಿಯಿಂದ ತಯಾರಿಸಿದ ಬೂದಿಯನ್ನು ಮಾತ್ರ ಶುದ್ಧವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ನಿಮ್ಮ ಅಂಗೈಯಲ್ಲಿ ತೆಗೆದುಕೊಂಡು ಈಶಾನ ಮಂತ್ರವನ್ನು ಪಠಿಸುವ ಮೂಲಕ ಅದನ್ನು ಪವಿತ್ರಗೊಳಿಸಿ. ನಂತರ ಹಣೆಯ ಮೇಲೆ 3 ಚೂಪಾದ ರೇಖೆಗಳನ್ನು ಎಳೆಯಿರಿ. ಇದು ತ್ರಿಪುಂಡ್ರ ಅಂದರೆ ಪವಿತ್ರ ದಾರವನ್ನು ರೂಪಿಸುತ್ತದೆ. ಮೊದಲ ಸಾಲು ಬ್ರಹ್ಮ, ಎರಡನೆಯದು ವಿಷ್ಣು ಮತ್ತು ಮೂರನೆಯದು ರುದ್ರನನ್ನು ಪ್ರತಿನಿಧಿಸುತ್ತದೆ. ಹಣೆಗೆ ಮಾತ್ರವಲ್ಲದೆ ಕುತ್ತಿಗೆ, ಎದೆ, ತೋಳುಗಳು ಮತ್ತು ಹೊಕ್ಕುಳಿಗೂ ಬೂದಿಯನ್ನು ಹಚ್ಚುವುದು ವಾಡಿಕೆ. ಮಹರ್ಷಿ ಹೇಳಿದರು, ಓ ಋಷಿಗಳೇ, ಯಮರಾಜನ ಸಂದೇಶವಾಹಕರು ತ್ರಿಪುಂಡ್ರ ಧರಿಸಿದ ವ್ಯಕ್ತಿಯನ್ನು ಮುಟ್ಟಲು ಧೈರ್ಯ ಮಾಡುವುದಿಲ್ಲ. ಬೂದಿ ಹಚ್ಚುವ ವ್ಯಕ್ತಿಯು ನಡೆದಾಡುವ ಶಿವ ದೇವಾಲಯದಂತೆ ಆಗುತ್ತಾನೆ. ನಂತರ ಮಹರ್ಷಿ ಪಂಚಯಜ್ಞದ ನಿಯಮಗಳನ್ನು ವಿವರಿಸಿದರು. ಒಬ್ಬ ಗೃಹಸ್ಥನು ಪ್ರತಿದಿನ 5 ಯಜ್ಞಗಳನ್ನು ಮಾಡಬೇಕು. ದೇವಯಜ್ಞ, ದೇವತೆಗಳ ಪೂಜೆ; ಋಷಿಯಜ್ಞ, ವೇದಗಳು ಮತ್ತು ಶಾಸ್ತ್ರಗಳ ಪಠಣ; ಪಿತೃಯಜ್ಞ, ಪೂರ್ವಜರಿಗೆ ತರ್ಪಣ ಅರ್ಪಿಸುವುದು; ಮನುಷ್ಯಯಜ್ಞ, ಅತಿಥಿಗಳಿಗೆ ಸೇವೆ; ಭೂತಯಜ್ಞ, ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಆಹಾರ ನೀಡುವುದು. ಈ 5 ಯಜ್ಞಗಳನ್ನು ಬೂದಿಯಿಂದ ಮಾಡುವವನು ಪಾಪಗಳ ಕೆಸರಿನಲ್ಲಿ ಕಮಲದಂತೆ ಪ್ರಭಾವಿತನಾಗಿರುವುದಿಲ್ಲ. ಪಾಠ: ದೇಹದ ಸೌಂದರ್ಯವು ನಶ್ವರ, ಆದರೆ ಬೂದಿ ಮತ್ತು ತ್ಯಾಗದ ಅಲಂಕಾರವು ಆತ್ಮವನ್ನು ಅಮರಗೊಳಿಸುತ್ತದೆ. ದೇಹವು ಶುದ್ಧವಾಗುತ್ತದೆ, ಬೂದಿಯನ್ನು ಅನ್ವಯಿಸಲಾಗುತ್ತದೆ. ಈಗ ನೀವು ಈ ಜೀವನವನ್ನು ನೀಡಿರುವ ಮಹಾನ್ ಕಾರ್ಯಕ್ಕೆ ಸಿದ್ಧರಿದ್ದೀರಿ. ಶಿವಪೂಜೆ. ಆದರೆ ಶಿವಲಿಂಗಕ್ಕೆ ಏನು ಅರ್ಪಿಸಬೇಕು ಮತ್ತು ಏನು ಮಾಡಬಾರದು? ಯಾವ ಹೂವುಗಳು ಶಿವನನ್ನು ಅಸಂತೋಷಪಡಿಸುತ್ತದೆ? ಮುಂದಿನ ಅಧ್ಯಾಯದಲ್ಲಿ ಪೂಜಾ ವಿಧಾನವನ್ನು ಆಲಿಸಿ. ಅಧ್ಯಾಯ 27 ಶಿವಲಿಂಗ ಅರ್ಚನೆ, ಪೂಜೆಯ ಸಂಪೂರ್ಣ ವಿಧಾನ. ಮಹರ್ಷಿ ಈಗ ತುಂಬಾ ಸಂತೋಷದ ಮನಸ್ಥಿತಿಯಲ್ಲಿದ್ದರು. ಅವರು ಹೇಳಿದರು, ಓ ಋಷಿಗಳೇ, ಈಗ ಸಾಮಾನ್ಯ ಜನರೂ ಸಹ ಶಿವನ ಕೃಪೆಗೆ ಅರ್ಹರಾಗುವ ವಿಧಾನವನ್ನು ನಾನು ನಿಮಗೆ ಹೇಳುತ್ತೇನೆ. ಇದು ಶಿವಲಿಂಗ ಅರ್ಚನೆ. ಮಹರ್ಷಿ ಪ್ರತಿ ಹೆಜ್ಜೆಯನ್ನು ವಿವರವಾಗಿ ವಿವರಿಸಿದರು. ಇದನ್ನು ಪ್ರತಿಯೊಬ್ಬ ಕೇಳುಗರು ಎಚ್ಚರಿಕೆಯಿಂದ ಕೇಳಬೇಕು. ಮೊದಲು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಶಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಮುಂದೆ ಒಂದು ಶಿವಲಿಂಗವನ್ನು ಇರಿಸಿ. ಮೊದಲು ಒಂದು ಪ್ರಾರ್ಥನೆಯನ್ನು ಮಾಡಿ. ನಿಮ್ಮ ಕೈಯಲ್ಲಿ ಒಂದು ಹೂವನ್ನು ಹಿಡಿದು, ಓ ದೇವರೇ, ದಯವಿಟ್ಟು ಕೈಲಾಸದಿಂದ ಇಳಿದು ಈ ಲಿಂಗವನ್ನು ಭೇಟಿ ಮಾಡಿ ಎಂದು ಪ್ರಾರ್ಥಿಸಿ. ನಂತರ ಲಿಂಗವನ್ನು ಸ್ನಾನ ಮಾಡಿ. ಸ್ನಾನದ ಕ್ರಮವನ್ನು ನೆನಪಿಡಿ. ಮೊದಲು ನೀರು, ನಂತರ ಹಾಲು, ನಂತರ ಮೊಸರು, ನಂತರ ತುಪ್ಪ, ನಂತರ ಜೇನುತುಪ್ಪ ಮತ್ತು ಅಂತಿಮವಾಗಿ ಸಕ್ಕರೆ. ಇದನ್ನು ಪಂಚಾಮೃತ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ವಸ್ತುವನ್ನು ಅರ್ಪಿಸುವಾಗ ಓಂ ನಮಃ ಶಿವಾಯ ಎಂದು ಜಪಿಸುತ್ತಿರಿ. ಮಹರ್ಷಿ ಒಂದು ವಿಶೇಷ ರಹಸ್ಯವನ್ನು ಬಹಿರಂಗಪಡಿಸಿದರು. ಶಿವನಿಗೆ ಪ್ರಿಯವಾದದ್ದು ಬಿಲ್ವ ಎಲೆ ತ್ರಿದೇವರ ಅಂದರೆ 3 ದೇವರಗಳ ಅಭಿವ್ಯಕ್ತಿಯಾಗಿದೆ. ಅದನ್ನು ತಲೆಕೆಳಗಾಗಿ ತಿರುಗಿಸಿ ನಯವಾದ ಬದಿಯನ್ನು ಲಿಂಗಕ್ಕೆ ಅರ್ಪಿಸಬೇಕು. ಶಿವಪುರಾಣದ ಪ್ರಕಾರ ಭಕ್ತಿಯಿಂದ ಅರ್ಪಿಸುವ ಒಂದೇ ಒಂದು ಬಿಲ್ವಪತ್ರೆಯು ಅನೇಕ ಜನ್ಮಗಳ ಪಾಪಗಳಿಗೆ ಪ್ರಾಯಶ್ಚಿತ್ತದಂತೆ ಪರಿಗಣಿಸಲಾಗುತ್ತದೆ.
ಅದರ ನಂತರ ಶ್ರೀಗಂಧದ ಲೇಪವನ್ನು ಅರ್ಪಿಸಬೇಕು. ಶುದ್ಧವಾದ ಅಕ್ಕಿಕಾಳುಗಳನ್ನು ಅರ್ಪಿಸಿ, ಅವು ಸಂಪೂರ್ಣವಾಗಿರಬೇಕು. ಹೂವುಗಳನ್ನು ಅರ್ಪಿಸಬಹುದು, ಆದರೆ ಕೇತಕಿ ಹೂವು ಶಿವನಿಗೆ ಎಂದಿಗೂ ಅರ್ಪಿಸಬಾರದು. ಮಂದಾರ, ಧತ್ತೂರ ಮತ್ತು ಮಲ್ಲಿಗೆ ಈ ಪವಿತ್ರ ಹೂವುಗಳು ಶಿವನಿಗೆ ಅತ್ಯಂತ ಪ್ರಿಯವಾದವು. ನಂತರ ಧೂಪದ ಸುಗಂಧ ಮತ್ತು ದೀಪದ ಪ್ರಕಾಶವನ್ನು ಅರ್ಪಿಸಿ. ಅಂತಿಮವಾಗಿ ನೈವೇದ್ಯವನ್ನು ಸಮರ್ಪಿಸಬೇಕು. ಈ ಸಂದರ್ಭದಲ್ಲಿ ಸೂತಜಿ ಒಂದು ಅತ್ಯಂತ ಮಹತ್ವದ ನಿಯಮವನ್ನು ವಿವರಿಸಿದರು. ಪೂಜೆಯ ಕೊನೆಯಲ್ಲಿ ಪ್ರದಕ್ಷಿಣೆ ಮಾಡಿ, ಆದರೆ ಶಿವಲಿಂಗವನ್ನು ಸಂಪೂರ್ಣವಾಗಿ ಪ್ರದಕ್ಷಿಣೆ ಮಾಡಬೇಡಿ. ನೀರು ತುಂಬಿದ ಪಾತ್ರೆಯನ್ನು ದಾಟಬೇಡಿ. ಅಲ್ಲಿಂದ ಹಿಂತಿರುಗಿ. ಅಂತಿಮವಾಗಿ ಕ್ಷಮೆಗಾಗಿ ಪ್ರಾರ್ಥಿಸಿ. ಓ ದೇವರೇ, ನನಗೆ ಮಂತ್ರ ಅಥವಾ ಆಚರಣೆ ತಿಳಿಯಿಲ್ಲ. ನಾನು ಏನೇ ಆಗಿರಲಿ, ನಾನು ನಿನ್ನವನು. ಮಹರ್ಷಿ ಹೇಳಿದರು, ಈ ವಿಧಾನದಿಂದ ಮಣ್ಣಿನ ಶಿವಲಿಂಗವನ್ನು ಪೂಜಿಸುವವನು ಅವನನ್ನು ತನ್ನ ಮಡಿಲಲ್ಲಿ ತೆಗೆದುಕೊಳ್ಳುತ್ತಾನೆ. ಪಾಠ: ಪೂಜೆಯಲ್ಲಿ ವಸ್ತು ಮೌಲ್ಯವಾದದ್ದಲ್ಲ, ಅರ್ಪಣೆಯ ಭಾವನೆಗಳು ಮತ್ತು ವಿಧಾನದ ಶುದ್ಧತೆ ಮುಖ್ಯ. ಇದು ದೇವಾಲಯ, ಹೂವುಗಳು ಮತ್ತು ನೀರು ಇರುವವರ ಬಗ್ಗೆ. ಆದರೆ ಮನೆ, ಹಣ, ದೈಹಿಕ ಶಕ್ತಿ ಇಲ್ಲದ ಯಾರಾದರೂ ಶಿವನನ್ನು ಪೂಜಿಸದಿರಬಹುದೇ? ಹೌದು, ಅವರು ಮಾಡಬಹುದು. ಯಾವುದೇ ಪರಿಕರಗಳಿಲ್ಲದೆ ಮಾಡಲಾಗುವ ಒಂದು ಪೂಜೆಯಿದೆ, ಮತ್ತು ಅದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಆ ರಹಸ್ಯ ಪೂಜೆ ಏನು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 28. ಮಾನಸಿಕ ಪೂಜೆ, ಅತ್ಯುತ್ತಮ ಪೂಜೆ. ಋಷಿಗಳನ್ನು ಆಶ್ಚರ್ಯಗೊಳಿಸುತ್ತಾ ಮಹರ್ಷಿ ಹೇಳಿದರು, ಓ ಋಷಿಗಳೇ, ನಿಮ್ಮ ಬಳಿ ಬೇಲೆ ಎಲೆ, ಗಂಗಾ ನೀರು ಅಥವಾ ಶಿವಲಿಂಗವೂ ಇಲ್ಲದಿದ್ದರೆ ಚಿಂತಬೇಡಿ. ಶಿವನು ನಿಮಗೆ ಮಾನಸಿಕ ಪೂಜೆಯ ಮಾರ್ಗವನ್ನು ನೀಡಿದ್ದಾನೆ. ಅದು ಬಾಹ್ಯ ಪೂಜೆಗಿಂತ 1000 ಪಟ್ಟು ಶ್ರೇಷ್ಠವಾಗಿದೆ. ಮಹರ್ಷಿ ವಿಧಾನವನ್ನು ವಿವರಿಸಿದರು. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಬೆನ್ನುಮೂಳೆಯನ್ನು ನೇರವಾಗಿ ಇರಿಸಿ. ನಿಮ್ಮ ಹೃದಯದೊಳಗೆ ಆಕಾಶವನ್ನು ಕಲ್ಪಿಸಿಕೊಳ್ಳಿ. ರತ್ನಗಳಿಂದ ಮಾಡಿದ ಸುಂದರವಾದ ಸಿಂಹಾಸನವನ್ನು ಕಲ್ಪಿಸಿಕೊಳ್ಳಿ. ಆ ಸಿಂಹಾಸನದ ಮೇಲೆ ಕುಳಿತಿರುವ ಬೆಳಕಿನ ಸಾಕಾರ ಮಹಾದೇವನನ್ನು ಚಿತ್ರಿಸಿ. ಈಗ ಮಾನಸಿಕವಾಗಿ ಮಾನಸ ಸರೋವರದಿಂದ ನೀರನ್ನು ತಂದು ಶಿವನಿಗೆ ಸ್ನಾನ ಮಾಡಿಸಿ. ಅವನಿಗೆ ದೈವಿಕ ಬಟ್ಟೆಗಳನ್ನು ಧರಿಸುವುದನ್ನು ಕಲ್ಪಿಸಿಕೊಳ್ಳಿ. ಈಗ ನಿಮ್ಮ ಮನಸ್ಸಿನ ಉದ್ಯಾನದಿಂದ ಹೂವುಗಳನ್ನು ಕಿತ್ತುಕೊಳ್ಳಿ. ಈ ಹೂವುಗಳು ಮಾರುಕಟ್ಟೆಯಿಂದ ಬಂದವುಗಳಲ್ಲ, ಆದರೆ ನಿಮ್ಮ ಸದ್ಗುಣಗಳ ಹೂವುಗಳು. ಮೊದಲ ಹೂವು ಅಹಿಂಸೆ, ಯಾರಿಗೂ ನೋವುಂಟು ಮಾಡುವುದಿಲ್ಲ. ಎರಡನೇ ಹೂವು ಇಂದ್ರಿಯಗಳು ಮತ್ತು ಆಸೆಗಳ ಮೇಲಿನ ನಿಯಂತ್ರಣ. ಮೂರನೇ ಹೂವು ಕರುಣೆ. ನಾಲ್ಕನೇ ಹೂವು ಕ್ಷಮೆ. ಐದನೇ ಹೂವು ಜ್ಞಾನ. ಸುತಾಜಿ ಹೇಳಿದರು, ನೀವು ಈ ಸದ್ಗುಣಗಳ ಹೂವುಗಳನ್ನು ಮಾನಸಿಕವಾಗಿ ಕೀಳುವಾಗ ಇದನ್ನು ಶಿವನಿಗೆ ಅರ್ಪಿಸಿದರೆ ಮಹಾದೇವನು ತಕ್ಷಣವೇ ಸಂತೋಷಪಡುತ್ತಾನೆ. ಈ ಪೂಜೆಯಲ್ಲಿ ಯಾವುದೇ ಪ್ರದರ್ಶನ ಅಥವಾ ಸಡಗರವಿಲ್ಲ. ಇದು ಪರಮಾತ್ಮನೊಂದಿಗೆ ಆತ್ಮದ ನೇರ ಒಕ್ಕೂಟವಾಗಿದೆ. ಹಾಸಿಗೆ ಹಿಡಿದಿದ್ದರೂ, ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಅಥವಾ ಜೈಲಿನಲ್ಲಿದ್ದಾಗಲೂ ಈ ಪೂಜೆಯನ್ನು ಮಾಡುವ ಯಾರಾದರೂ ಶಿವಲೋಕಕ್ಕೆ ಅರ್ಹರಾಗುತ್ತಾರೆ. ಇದನ್ನು ಕೇಳಿ ಋಷಿಗಳು ಉತ್ಸುಕರಾದರು. ಶಿವನು ಸಂಪತ್ತು ಅಥವಾ ಬಡತನವನ್ನು ನೋಡುವುದಿಲ್ಲ, ಅವನು ಮನಸ್ಸಿನ ಶುದ್ಧತೆಯನ್ನು ಮಾತ್ರ ನೋಡುತ್ತಾನೆ. ಮಾನಸಿಕ ಪೂಜೆಯೇ ಯೋಗದ ಆರಂಭ. ಪಾಠ: ದೇವರು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಭೌತಿಕ ವಸ್ತುಗಳಿಗಾಗಿ ಹಸಿದಿಲ್ಲ, ಆದರೆ ನಮ್ಮ ಹೃದಯದ ಭಾವನೆಗಳು ಮತ್ತು ಗುಣಗಳಿಗಾಗಿ ಹಸಿದಿದ್ದಾನೆ. ಪೂಜೆ ಜೀವನವನ್ನು ಸುಧಾರಿಸುತ್ತದೆ, ಆದರೆ ಪೂಜೆಯ ಮೂಲಕ ಸಾವನ್ನು ತಪ್ಪಿಸಬಹುದೇ? ಶುಕ್ರಾಚಾರ್ಯ ಮತ್ತು ದಧೀಚಿ ಋಷಿ ಸ್ವತಃ ಪರಿಪೂರ್ಣಪಡಿಸಿದ ಒಂದು ಮಂತ್ರವಿದೆ. ಇದು ಯಮರಾಜನ ಕುಣಿಕೆಯನ್ನು ಮುರಿಯಬಲ್ಲ ಮಂತ್ರವಾಗಿದೆ. ಆ ಮಹಾ ಮೃತ್ಯುಂಜಯ ವಿದ್ಯೆ ಯಾವುದು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 29. ಮೃತ್ಯುಂಜಯ ಮಂತ್ರ ಮತ್ತು ಆಚರಣೆಯ ಶಕ್ತಿ. ಮಹರ್ಷಿಯ ಧ್ವನಿ ಈಗ ಅತ್ಯಂತ ಶಕ್ತಿಶಾಲಿಯಾಯಿತು. ಅವರು ಹೇಳಿದರು, ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಭಯವೆಂದರೆ ಸಾವು. ಆದರೆ ಶಿವಭಕ್ತನಿಗೆ ಸಾವು ಕೇವಲ ಬಟ್ಟೆ ಬದಲಾಯಿಸುವುದು. ಶಿವನು ಸಾವನ್ನು ಗೆದ್ದವನು. ಮಾನವಕುಲದ ಕಲ್ಯಾಣಕ್ಕಾಗಿ ಅವರು ಮೃತ್ಯುಂಜಯ ಮಂತ್ರವನ್ನು ಬಹಿರಂಗಪಡಿಸಿದರು. ಮಹರ್ಷಿ ಈ ಮಹಾನ್ ಮಂತ್ರದ ಅರ್ಥವನ್ನು ವಿವರಿಸಿದರು. ಅವರು ಮಂತ್ರವನ್ನು ಪಠಿಸದೆಯೇ ವಿಧಾನವನ್ನು ಒತ್ತಿ ಹೇಳಿದರು. ಈ ಮಂತ್ರವು
ತ್ರಿನೇತ್ರಧಾರಿಯಾದ ಭಗವಾನ್ ತ್ರ್ಯಂಬಕನನ್ನು ಸ್ತುತಿಸುತ್ತದೆ. ಅವನ ಕೃಪೆ ಸುಗಂಧದಂತೆ ಎಲ್ಲೆಡೆ ಹರಡುತ್ತದೆ, ಭಕ್ತರನ್ನು ಪೋಷಿಸುತ್ತದೆ. ಪಕ್ವವಾದ ಸೌತೆಕಾಯಿ ಬಳ್ಳಿಯಿಂದ ಸಹಜವಾಗಿ ಬೇರ್ಪಡುವಂತೆ ಈ ಮಂತ್ರವನ್ನು ಜಪಿಸುವವನು ಮರಣದ ಬಂಧನದಿಂದ ಮುಕ್ತನಾಗಿ ಪರಮಶಾಂತಿಯನ್ನು ಪಡೆಯುತ್ತಾನೆ. ಈ ಆಚರಣೆಯನ್ನು ಮಾಡಲು ಶುದ್ಧತೆ ಅತ್ಯವಶ್ಯಕ. ಸಾಧಕನು ಹಸುವಿನ ಪವಿತ್ರ ಹಾಲು ಮತ್ತು ತುಪ್ಪವನ್ನು ಸಮಿಧೆಗಳೊಂದಿಗೆ ಅಗ್ನಿಗೆ ಅರ್ಪಿಸಿ ಹವನವನ್ನು ನೆರವೇರಿಸಬೇಕು. ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಅಪಾರ ಶಕ್ತಿ ಸಿಗುತ್ತದೆ ಮತ್ತು ಕಷ್ಟಗಳನ್ನು ಎದುರಿಸಲು ಶಕ್ತಿ ಸಿಗುತ್ತದೆ. ಈ ಮಂತ್ರವು ಮರಣಶಯ್ಯೆಯಲ್ಲಿರುವ ವ್ಯಕ್ತಿಯ ಕಿವಿಗಳಲ್ಲಿ ಪ್ರತಿಧ್ವನಿಸಿದರೆ ಅವನು ನರಕದ ಹಿಂಸೆಗಳನ್ನು ಅನುಭವಿಸಬೇಕಾಗಿಲ್ಲ. ಈ ಮಂತ್ರವು ಜೀವ ನೀಡುವ ಶಕ್ತಿಯನ್ನು ಹೊಂದಿದೆ ಎಂದು ಮಹರ್ಷಿ ವಿವರಿಸಿದರು. ಋಷಿಗಳು, ಯಾರಾದರೂ ನಿಜವಾಗಲೂ ಸಾವನ್ನು ಗೆದ್ದಿದ್ದಾರೆ ಎಂದು ಕೇಳಿದರು. ಮಹರ್ಷಿ ಉತ್ತರಿಸುತ್ತಾ, ಹೌದು, ಇದು ಕೇವಲ ಪುರಾಣವಲ್ಲ, ಇತಿಹಾಸ ಸಾಕ್ಷಿವಿದೆ. ಮಾರ್ಕಂಡೇಯ ಋಷಿ ಮತ್ತು ಶ್ವೇತಮುನಿಯಂತಹ ಮಹಾಭಕ್ತರು ಈ ಮಂತ್ರದ ದಿವ್ಯ ಶಕ್ತಿಯಿಂದ ಸಾವನ್ನೇ ಗೆದ್ದರು. ಭಕ್ತನು ಭಕ್ತಿಭಾವದಿಂದ ಓಂ ನಮಃ ಶಿವಾಯ ಎಂದು ಜಪಿಸಿದಾಗ ಶಿವನು ಖಂಡಿತವಾಗಿಯೂ ಅವನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ಈ ಅಧ್ಯಾಯವು ಭಕ್ತಿ ಮತ್ತು ನಂಬಿಕೆಯಿಂದ ಅಕಾಲಿಕ ಮರಣದ ಭಯವನ್ನು ಜಯಿಸಬಹುದು ಎಂದು ನಮಗೆ ಭರವಸೆ ನೀಡುತ್ತದೆ. ಪಾಠವೆಂದರೆ, ಸಾವು ಅನಿವಾರ್ಯ, ಆದರೆ ಶಿವನ ಮೇಲಿನ ಭಕ್ತಿಯು ನಮ್ಮನ್ನು ಸಾವಿನ ಭಯದಿಂದ ಮುಕ್ತಗೊಳಿಸುತ್ತದೆ ಮತ್ತು ಅದನ್ನು ಆಚರಣೆಯಾಗಿ ಪರಿವರ್ತಿಸುತ್ತದೆ. ಯಮರಾಜನು ತನ್ನ ಹಡಗಿನಿಂದ ಶಸ್ತ್ರಾಸಜ್ಜನಾಗಿ ಭಕ್ತನ ಜೀವವನ್ನು ತೆಗೆದುಕೊಳ್ಳಲು ಬಂದ ರೋಮಾಂಚಕ ನಿಜವಾದ ಕಥೆಯನ್ನು ಕೇಳಲು ನೀವು ಬಯಸುತ್ತೀರಾ? ಭಕ್ತನು ಶಿವಲಿಂಗವನ್ನು ಬಿಗಿಯಾಗಿ ಹಿಡಿದನು ಮತ್ತು ಯಮರಾಜನು ತನ್ನ ಹಡಗನ್ನು ಎಸೆದನು. ನಂತರ ನಡೆದದ್ದು 3 ಲೋಕಗಳನ್ನು ನಡುಗಿಸಿತು. ಯಾರು ಗೆದ್ದರು? ಕಾಲ ಅಥವಾ ಮಹಾಕಾಲ? ಮುಂದಿನ ಅಧ್ಯಾಯದಲ್ಲಿ ಶ್ವೇತಮುನಿಯ ಬೆನ್ನುಮೂಳೆ ಕೊರೆಯುವ ಕಥೆಯನ್ನು ಆಲಿಸಿ. ಅಧ್ಯಾಯ 30. ಶ್ವೇತಮುನಿಯ ಕಥೆ ಮತ್ತು ಕಾಲನ ವಿಜಯ. ಮಹರ್ಷಿ ಕಥೆಯನ್ನು ಪರಾಕಾಷ್ಠೆಗೆ ತಂದರು. ಓ ಋಷಿಗಳೇ, ಒಂದು ಪವಿತ್ರ ಘಟನೆಯಿತ್ತು. ಗೋದಾವರಿ ನದಿಯ ದಡದಲ್ಲಿರುವ ಗುಹೆ. ಶ್ವೇತ ಎಂಬ ಶಿವನ ಮಹಾನ್ ಭಕ್ತ ಅಲ್ಲಿ ವಾಸಿಸುತ್ತಿದ್ದ. ಅವನು ಶಿವನ ಪೂಜೆಯಲ್ಲಿ ಹಗಲು ರಾತ್ರಿ ಕಳೆದನು. ಆದರೆ ಅವನ ಜೀವನವು ಅಂತ್ಯಗೊಂಡಿತ್ತು. ಧರ್ಮದ ದೇವರು ಯಮರಾಜನಿಗೆ ಶ್ವೇತನ ಸಮಯ ಮುಗಿದಿದೆ ಎಂದು ತಿಳಿದಿತ್ತು. ಅವನು ತನ್ನ ದೂತರನ್ನು ಕಳುಹಿಸಿದನು, ಆದರೆ ಅವರು ಗುಹೆಯನ್ನು ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. ಶಿವನ ತೇಜಸ್ಸು ತುಂಬಾ ತೀವ್ರವಾಗಿತ್ತೆಂದರೆ ಅವರು ಭಯದಿಂದ ಓಡಿಹೋದರು. ಮಹರ್ಷಿ ರೋಮಾಂಚಕ ಖಾತೆಯನ್ನು ನೀಡಿದರು. ಕೊನೆಗೆ ಕೋಪಗೊಂಡ ಯಮರಾಜನು ತನ್ನ ಎಮ್ಮೆಯ ಮೇಲೆ ಬಂದು ಕೈಯಲ್ಲಿ ಕಾಲಪಾಶವನ್ನು ಕೈಯಲ್ಲಿ ಹಿಡಿದುಕೊಂಡು ತನ್ನ ಎಮ್ಮೆಯ ಮೇಲೆ ಬಂದನು. ಅವನು ಶ್ವೇತಮುನಿಯನ್ನು ತನ್ನ ತೋಳುಗಳಲ್ಲಿ ಶಿವಲಿಂಗವನ್ನು ಹಿಡಿದು ರುದ್ರಾಧ್ಯಾಯವನ್ನು ಪಠಿಸುತ್ತಿರುವುದನ್ನು ನೋಡಿದನು. ಯಮರಾಜನು, ಓ ಋಷಿ, ಅವನನ್ನು ಬಿಟ್ಟುಬಿಡಿ, ನಿಮ್ಮ ಸಮಯ ಮುಗಿದಿದೆ ಎಂದನು. ನನ್ನ ಜೊತೆ ಬಾ. ಶ್ವೇತಮುನಿ ಕಣ್ಣು ತೆರೆಯಲಿಲ್ಲ. ಅವನು ಶಿವಲಿಂಗಕ್ಕೆ ಅಂಟಿಕೊಂಡೇ ಇದ್ದನು. ಯಮರಾಜನ ಕೋಪ ಭುಗಿಲೆದ್ದಿತು. ಅವನು ತನ್ನ ಭಯಾನಕ ಹಗ್ಗವನ್ನು ಶ್ವೇತಮುನಿಯ ಕುತ್ತಿಗೆಗೆ ಎಸೆದನು. ಆ ಕ್ಷಣದಲ್ಲಿಯೇ ಒಂದು ಭಯಾನಕ ಗರ್ಜನೆ ಹೊರಹೊಮ್ಮಿತು. ಶಿವಲಿಂಗವು ಒಡೆದು ಹೋಯಿತು ಮತ್ತು ಶಿವನು ತನ್ನ ಉಗ್ರ ರೂಪದಲ್ಲಿ ಅದರಿಂದ ಹೊರಬಂದನು. ಅವನ ಗರ್ಜನೆಯು ಯಮರಾಜನನ್ನು ನಡುಗವಂತೆ ಮಾಡಿತು. ತನ್ನ ತ್ರಿಶೂಲದ ಒಂದೇ ಹೊಡೆತದಿಂದ ಶಿವನು ಯಮರಾಜನನ್ನು ನೆಲಕ್ಕೆ ತಂದನು. ಸಾವಿನ ದೇವರು ಸ್ವತಃ ಸತ್ತನು. ಬಿಳಿ ಋಷಿ ಕಣ್ಣು ತೆರೆದಾಗ ಕಾಲ ಸತ್ತಿದ್ದಾನೆ ಮತ್ತು ಮಹಾಕಾಲ ನಗುತ್ತಿರುವುದನ್ನು ಅವನು ನೋಡಿದನು. ದೇವರುಗಳು ಗದ್ದಲದಲ್ಲಿದ್ದರು. ಯಮರಾಜನು ಸತ್ತರೆ ಪ್ರಪಂಚದ ಸಮತೋಲನವು ಅಸ್ತವ್ಯಸ್ತವಾಗುತ್ತದೆ. ನಂತರ ದೇವರುಗಳ ಕೋರಿಕೆಯ ಮೇರೆಗೆ ಶಿವನು ಯಮರಾಜನನ್ನು ಪುನರುಜ್ಜೀವನಗೊಳಿಸಿದನು. ಅವನು ತನ್ನ ಭಕ್ತರನ್ನು ನೋಡಲು ಬಾರದು ಎಂಬ ಷರತ್ತಿನ ಮೇಲೆ. ಮಹರ್ಷಿ ಉತ್ತರಿಸಿದ, ಇದು ಶಿವನಿಗೆ ಶರಣಾಗುವ ಶಕ್ತಿ. ಕಾಲನು ಸಹ ಶಿವನಾದವರಿಗೆ ಹಾನಿ ಮಾಡಲು ಸಾಧ್ಯವಿಲ್ಲ. ಭಕ್ತಿಪೂರ್ವಕ ವಿನಂತಿ, ನೀವು ಸಾವಿಗೆ ಅಥವಾ ಯಾವುದೇ ಬಿಕ್ಕಟ್ಟಿಗೆ ಹೆದರುತ್ತೀರಾ? ಹಾಗಿದ್ದಲ್ಲಿ ಹೆದರಬೇಡಿ.
ಮಹಾಮೃತ್ಯುಂಜಯ ಮಹಾದೇವನನ್ನು ಧ್ಯಾನಿಸಿ ಮತ್ತು ನಿಮ್ಮ ಭಯವನ್ನು ತೆಗೆದುಕೊಳ್ಳಲು ಕಮೆಂಟ್ಸ್ಗಳಲ್ಲಿ ಬರೆಯಿರಿ. ಜೈ ಮಹಾಕಾಲ, ಜೈ ಮೃತ್ಯುಂಜಯ. ಪಾಠ: ನಾವು ದೇವರನ್ನು ಬಿಗಿಯಾಗಿ ಹಿಡಿದಾಗ, ಸಂಪೂರ್ಣ ಶರಣಾಗತಿಯೊಂದಿಗೆ, ಜಗತ್ತಿನಲ್ಲಿ ಯಾವುದೇ ಶಕ್ತಿ, ಸಾವು ಕೂಡ ನಮ್ಮನ್ನು ಅವನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಯಮರಾಜನಿಗೆ ಜೀವ ನೀಡಲಾಯಿತು, ಆದರೆ ಈಗ ಒಬ್ಬ ರಾಜನು ತನ್ನ ಸಂಪತ್ತಿನ ಬಗ್ಗೆ ಹೆಮ್ಮೆಪಟ್ಟನು. ರಾಜ ಕ್ಷುವ ಮತ್ತು ಋಷಿ ದಧೀಚಿಯ ನಡುವೆ ಯುದ್ಧ ನಡೆಯಿತು. ಯಾರು ದೊಡ್ಡವರು ಎಂದು ನಿರ್ಧರಿಸಲು ಹಣ ಅಥವಾ ತಪಸ್ಸು. ಇಂದ್ರನ ಸಿಡಿಲು ಕೂಡ ವಿಫಲವಾಯಿತು. ಮುಂದಿನ ಅಧ್ಯಾಯದಲ್ಲಿ ಆ ಯುದ್ಧದ ಸತ್ಯವನ್ನು ಕೇಳಿ. ಅಧ್ಯಾಯ 31. ದೇವತೆಗಳು ಶಿವನನ್ನು ಸ್ತುತಿಸುತ್ತಾರೆ ಮತ್ತು ನಿರ್ಭಯತೆಯನ್ನು ನೀಡುತ್ತಾರೆ. ನೈಮಿಷಾರಣ್ಯದ ಋಷಿಗಳಿಗೆ ಶ್ವೇತ ಋಷಿಯ ಅದ್ಭುತ ವಿಜಯದ ಕಥೆಯನ್ನು ಹೇಳಿದ ನಂತರ ಸೂತನು ಆಳವಾದ ಉಸಿರನ್ನು ತೆಗೆದುಕೊಂಡನು. ಮಹಾನ್ ಜೀವಿಯ ಉಪಸ್ಥಿತಿಯಿಂದ ಗುಹೆಯ ವಾತಾವರಣವು ಇನ್ನೂ ನಡುಗಿತು. ಯಮರಾಜನೂ ಪುನರುಜ್ಜೀವನಗೊಂಡು ಶಿವ ಕಣ್ಮರೆಯಾದ ನಂತರ ಎಲ್ಲಾ ದೇವರುಗಳು ಮತ್ತು ಋಷಿಗಳು ಈ ವಿಶ್ವದಲ್ಲಿ ಭಯವನ್ನು ನಾಶ ಮಾಡುವ ಒಂದೇ ಒಂದು ಶಕ್ತಿಯಿದೆ ಎಂದು ಅಲ್ಲಿದ್ದವರು ಅರಿತುಕೊಂಡರು. ಮಹರ್ಷಿ ಹೇಳಿದನು, ಓ ಋಷಿಗಳೇ, ಯಮರಾಜನಿಗೆ ಜೀವದಾನ ನೀಡಿ ಶಿವನ ಪಾದಗಳಿಗೆ ನಮಸ್ಕರಿಸಿದಾಗ ಆಗ ಬ್ರಹ್ಮ, ವಿಷ್ಣು ಮತ್ತು ಇಂದ್ರ ಸೇರಿದಂತೆ ಎಲ್ಲಾ ದೇವರುಗಳು ಕಾಣಿಸಿಕೊಂಡರು. ಆ ಶ್ವೇತ ಋಷಿಯು ಇನ್ನೂ ಶಿವಲಿಂಗಕ್ಕೆ ಅಂಟಿಕೊಂಡಿರುವುದನ್ನು ಅವರು ನೋಡಿದರು. ಅವರ ಕಣ್ಣುಗಳಿಂದ ಪ್ರೀತಿಯ ಕಣ್ಣೀರು ಹರಿಯುತ್ತಿತ್ತು. ಆ ದೃಶ್ಯವು ದೇವತೆಗಳ ಹೃದಯಗಳನ್ನು ತುಂಬಿತು. ಅವರು ಏಕಸ್ವರದಲ್ಲಿ ಶಿವನನ್ನು ಸ್ತುತಿಸಲು ಪ್ರಾರಂಭಿಸಿದರು. ಅವರ ಸ್ತುತಿಗಳು ಸಾಮಾನ್ಯ ಸ್ತುತಿಯಾಗಿರಲಿಲ್ಲ. ದೇವರುಗಳು ಹೇಳಿದರು, ಓ 3 ಲೋಕಗಳ ಪ್ರಭುವೇ, ನೀನು ಪಾಪಗಳನ್ನು ಸುಡುವ ಬೆಂಕಿ, ನೀನು ಜೀವ ನೀಡುವ ನೀರು, ನೀನು ಜೀವವಾಗಿ ಉಸಿರಾಡುವ ಗಾಳಿ, ಇಡೀ ಜಗತ್ತನ್ನು ಭಯಭೀತಗೊಳಿಸುವ ಯಮ ಇಂದು ಮಗುವಿನಂತೆ ನಿನ್ನ ಮುಂದೆ ನಿಂತಿದ್ದಾನೆ. ನಿನ್ನ ಕೇವಲ ಘರ್ಜನೆಯಿಂದ ಸಾವೂ ಕೂಡ ಸಾಯುತ್ತದೆ. ಈ ಅಧ್ಯಾಯವು ಆಳವಾದ ರಹಸ್ಯವನ್ನು ಹೊಂದಿದೆ ಎಂದು ಮಹರ್ಷಿ ವಿವರಿಸಿದರು. ಶಿವನ ವಿಶೇಷ ರೂಪವನ್ನು ಗುರುತಿಸುವವನಿಗೆ ನರಕದ ದ್ವಾರಗಳು ಶಾಶ್ವತವಾಗಿ ಮುಚ್ಚಲ್ಪಟ್ಟಿವೆ ಎಂದು ದೇವರುಗಳು ಹೇಳುತ್ತಾರೆ. ದೇವರುಗಳು ಶಿವನನ್ನು ತನ್ನ ಭಕ್ತರ ಹೃದಯದಲ್ಲಿ ಯಾವಾಗಲೂ ಅವನ ಸೌಮ್ಯ, ಶಾಂತಿಯುತ ರೂಪದಲ್ಲಿ ವಾಸಿಸುವಂತೆ ಪ್ರಾರ್ಥಿಸಿದರು. ಸಂತೋಷಗೊಂಡ ಶಿವನು, ಓ ದೇವರುಗಳೇ, ಓ ಋಷಿಗಳೇ, ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ ಎಂದು ಹೇಳಿದನು. ಯಾವುದೇ ಭಕ್ತ ಅವನ ಜಾತಿ ಅಥವಾ ಆಶ್ರಮವನ್ನು ಲೆಕ್ಕಿಸದೆ ನಿಸ್ವಾರ್ಥವಾಗಿ ನನಗೆ ಒಂದು ಕುಂಡದ ನೀರನ್ನು ಅರ್ಪಿಸಿದರೆ ನಾನು ಅವನ ಎಲ್ಲಾ ತೊಂದರೆಗಳನ್ನು ಕುಡಿಯುತ್ತೇನೆ. ಸಮುದ್ರ ಮಂಥನದ ಸಮಯದಲ್ಲಿ ನಾನು ಹಾಲಾಹಲ ವಿಷವನ್ನು ಕುಡಿದಂತೆ ಈ ಅಧ್ಯಾಯದಲ್ಲಿ ಶಿವನು ರಕ್ಷಣೆಯ ವರವನ್ನು ನೀಡಿದನು. ಈ ವರ ಎಂದರೆ ಭಯದಿಂದ ಮುಕ್ತಿ. ತನ್ನ ಭಕ್ತನೆಂದಿಗೂ ಅನಾಥನಲ್ಲ ಎಂದು ಶಿವ ಘೋಷಿಸಿದನು. ಅವನು ವೈಯಕ್ತಿಕವಾಗಿ ಅವನ ಕೈಯನ್ನು ಹಿಡಿದಿದ್ದಾನೆ. ಪಾಠ: ದೇವರನ್ನು ಸ್ತುತಿಸುವುದು ಕೇವಲ ಪದಗಳ ಮೇಲಿನ ಆಟವಲ್ಲ, ಆದರೆ ಒಳಗಿನ ಭಯವನ್ನು ಹೋಗಲಾಡಿಸಲು ಅತ್ಯಂತ ಶಕ್ತಿಶಾಲಿ ಮಾರ್ಗವಾಗಿದೆ. ದೇವರುಗಳು ರಕ್ಷಣೆಯ ವರವನ್ನು ಪಡೆದರು, ಆದರೆ ಭೂಮಿಯ ಮೇಲೆ ತಮ್ಮ ಜ್ಞಾನದ ಬಗ್ಗೆ ಹೆಮ್ಮೆಪಡುವ ಕೆಲವು ಋಷಿಗಳಿದ್ದರು. ಕರ್ಮವೇ ಎಲ್ಲವೂ ಮತ್ತು ದೇವರು ಏನೂ ಅಲ್ಲ ಎಂದು ಅವರು ನಂಬಿದರು. ಅವರ ಹೆಮ್ಮೆಯನ್ನು ಮುರಿಯಲು ಶಿವನು ಋಷಿಗಳ ಪತ್ನಿಯರು ತಮ್ಮ ಇಂದ್ರಿಯಗಳನ್ನು ಕಳೆದುಕೊಳ್ಳುವಂತೆ ಮತ್ತು ಋಷಿಗಳು ಕೋಪದಿಂದ ಹುಚ್ಚರಾಗುವಂತೆ ಮಾಡುವ ರೂಪವನ್ನು ಧರಿಸಿದನು. ಆ ವಿಚಿತ್ರ ರೂಪ ಯಾವುದು? ಮುಂದಿನ ಅಧ್ಯಾಯದಲ್ಲಿ ಕೇಳಿ. ಅಧ್ಯಾಯ 32. ದಾರುವನದಲ್ಲಿ ಶಿವನ ಆಟ ಮತ್ತು ಋಷಿಗಳ ಶಾಪ. ಮಹರ್ಷಿ ಈಗ ಅವರ ಮುಖದಲ್ಲಿ ನಿಗೂಢ ನಗುವನ್ನು ಹೊಂದಿದ್ದರು. ಓ ಋಷಿಗಳೇ, ಈ ಕಥೆಯು ವೇದಗಳ ಆಚರಣೆಗಳಲ್ಲಿ ಮುಳುಗಿದ್ದ ದಾರುವನದ ತಪಸ್ವಿಗಳ ಬಗ್ಗೆ. ಅವರು ನಿಜವಾದ ಶಿವನನ್ನು ಮರೆತಿದ್ದರು. ಯಜ್ಞ ಮತ್ತು ಹವನವೇ ಎಲ್ಲವೂ ಎಂದು ಅವರು ನಂಬಿದರು. ದೇವರಿಗೆ ಭಕ್ತಿಯ ಅಗತ್ಯವಿಲ್ಲ ಎಂದು ಅವರು ನಂಬಿದರು. ಅವರ ದುರಾಹಂಕಾರವನ್ನು ಮುರಿಯಲು ಶಿವನು ಒಂದು ಗಮನಿಸಾರ್ಹವಾದ ಪೂರ್ವಕವನ್ನು ಮಾಡಿದನು.
ಅವನು ತುಂಬಾ ಸುಂದರವಾದ ಆದರೆ ವಿಚಿತ್ರವಾದ ಭಿಕ್ಷುಕನ ರೂಪವನ್ನು ಧರಿಸಿದನು. ಅವನ ದೇಹವು ಸಂಪೂರ್ಣವಾಗಿ ಬೆತ್ತಲಿಯಾಗಿತ್ತು, ನಗ್ನವಾಗಿತ್ತು. ಆದರೆ ಈ ನಗ್ನತೆಯು ಅಸಭ್ಯತೆಯಲ್ಲ, ದೈವಿಕ ತೇಜಸ್ಸನ್ನು ಹೊರಸುಮ್ಮಿತ್ತು. ಅವನ ರೂಪವು ಇಷ್ಟು ಆಕರ್ಷಕವಾಗಿತ್ತು ಎಂದರೆ ಮನ್ಮಥನೂ ಸಹ ನಾಚಿಕೆ ಪಡುವಷ್ಟು. ವಿಷ್ಣು ಮೋಹಿನಿಯ ರೂಪವನ್ನು ಧರಿಸಿ ಅವನೊಂದಿಗೆ ತನ್ನ ಪತ್ನಿಯಾಗಿ ಬಂದನು. ಈ ದಂಪತಿಗಳು ಭಿಕ್ಷೆ ಬೇಡಲು ದಾರುವನಕ್ಕೆ ಬಂದಾಗ ಒಂದು ಪೂರ್ವಕ ಸಂಭವಿಸಿತು ಎಂದು ಸೂತಾಜಿ ವಿವರಿಸಿದರು. ತಮ್ಮ ಗಂಡನಿಗೆ ಭಕ್ತಿಯಿಂದ ಕೂಡಿದ್ದ ಋಷಿಗಳ ಪತ್ನಿಯರು ಶಿವನ ಬೆತ್ತಲೆ ರೂಪಕ್ಕೆ ಮಾರು ಹೋದರು. ಶಿವನ ಭ್ರಮೆಯ ಪ್ರಭಾವದಿಂದ ಅವರು ತಮ್ಮ ಇಂದ್ರಿಯಗಳನ್ನು ಕಳೆದುಕೊಂಡರು. ಋಷಿಗಳ ಪುತ್ರರೂ ಸಹ ಮೋಹಿನಿಯ ಮೋಡಿಮಾಡುವ ರೂಪಕ್ಕೆ ಆಕರ್ಷಿತರಾದರು. ಇದನ್ನು ನೋಡಿದಾಗ ಅವರ ಕೋಪವು 7ನೇ ಸ್ವರ್ಗವನ್ನು ತಲುಪಿತು. ಅದು ಸ್ವತಃ ಶಿವನೇ ಆಗಿದ್ದಾನೆ ಎಂದು ಅವರಿಗೆ ಗುರುತಿಸಲು ಸಾಧ್ಯವಾಗಲಿಲ್ಲ. ಅವರ ಆಶ್ರಮವನ್ನು ಅಪವಿತ್ರಗೊಳಿಸಲು ಯಾರೋ ನಕಲಿ ಸಂತರು ಬಂದಿದ್ದಾರೆ ಎಂದು ಅವರು ಭಾವಿಸಿದರು. ಋಷಿಗಳು ಹೇಳಿದರು, ಓ ದುಷ್ಟನೇ, ನಮ್ಮ ಧರ್ಮವನ್ನು ನಾಶ ಮಾಡುತ್ತಿರುವ ನೀನು ಯಾರು? ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಾವು ನಿನ್ನನ್ನು ಶಪಿಸುತ್ತೇವೆ. ನೀನು ತುಂಬಾ ಹೆಮ್ಮೆ ಪಡುವ ನಿನ್ನ ಈ ಲಿಂಗವು ಮುರಿದು ಈಗಲೇ ಭೂಮಿಗೆ ಬೀಳಲಿ. ಮಹರ್ಷಿ ಗಂಭೀರ ಸ್ವರದಲ್ಲಿ ಹೇಳಿದನು. ಅದು ಋಷಿಗಳ ಮಾತುಗಳು, ಹಾಗಾಗಿಯೇ ಅದು ಪರಿಣಾಮ ಬೀರಿತು. ಋಷಿಗಳ ಶಾಪದಿಂದಾಗಿ ಶಿವನ ಲಿಂಗದ ಪ್ರಬಲ ದ್ರವ್ಯಮಾಶಿಯಾದ ಲಿಂಗವು ಭೂಮಿಗೆ ಬಿತ್ತು. ಆದರೆ ಅದು ಬಿದ್ದ ತಕ್ಷಣ ಅವ್ಯವಸ್ಥೆ ಉಂಟಾಯಿತು. ಲಿಂಗವು ಭೂಮಿಯನ್ನು ಚುಚ್ಚಲು ಪ್ರಾರಂಭಿಸಿತು. ನರಕಕ್ಕೆ ಇಳಿದು ಮೇಲಿನ ಆಕಾಶವನ್ನು ಹರಿದು ಹಾಕಿತು. ಅದು ಎಲ್ಲವನ್ನೂ ಸುಡಲು ಪ್ರಾರಂಭಿಸಿತು. 3 ಲೋಕಗಳಲ್ಲಿಯೂ ಒಂದು ಭೀಕರ ಶಾಖ ಹರಡಿತು. ಋಷಿಗಳು ಭಯಭೀತರಾದರು. ಅವರು ಸಾಮಾನ್ಯ ಭಿಕ್ಷುಕನೆಂದು ಭಾವಿಸಿದ್ದವನ ಪತನವು ವಿಶ್ವವನ್ನು ಸುಡಲು ಕಾರಣವಾಯಿತು. ಅವರಿಗೀಗ ತಮ್ಮ ತಪ್ಪಿನ ಅರಿವಾಗುತ್ತಿತ್ತು. ಆದರೆ ಬಾಣವು ಈಗಾಗಲೇ ಬಿಲ್ಲನ್ನು ಬಿಟ್ಟಿತ್ತು. ಪಾಠ: ಒಬ್ಬ ಮಹಾನ್ ವ್ಯಕ್ತಿಯನ್ನು ಅವನ ಬಾಹ್ಯ ನೋಟದಿಂದ ಪರೀಕ್ಷಿಸಬಾರದು. ಕೆಲವೊಮ್ಮೆ ದೇವರು ನಮ್ಮನ್ನು ಪರೀಕ್ಷಿಸಲು ಅತ್ಯಂತ ಸಾಮಾನ್ಯ ರೂಪದಲ್ಲಿ ಬರುತ್ತಾನೆ. ಬ್ರಹ್ಮಾಂಡವು ಉರಿಯುತ್ತಿತ್ತು. ಲಿಂಗವು ಶಾಂತವಾಗಲು ನಿರಾಕರಿಸಿತು. ದೇವರುಗಳು ಬ್ರಹ್ಮನ ಬಳಿಗೆ ಓಡಿಹೋದರು. ಬ್ರಹ್ಮನು ಹೇಳಿದನು, ಮೂರ್ಖರೇ, ನೀವು ಶಿವನನ್ನೇ ಅವಮಾನಿಸಿದ್ದೀರಾ. ಈಗ ಆ ಉರಿಯುತ್ತಿರುವ ಲಿಂಗವನ್ನು ಯಾರು ನಿಲ್ಲಿಸುತ್ತಾರೆ? ಅದನ್ನು ಶಾಂತಗೊಳಿಸಲು ತಾಯಿ ಪಾರ್ವತಿ ಏಕೆ ವಿಶೇಷ ಬೆಂಬಲವಾಗಬೇಕಾಯಿತು? ಮುಂದಿನ ಅಧ್ಯಾಯದಲ್ಲಿ ಕೇಳಿ.